ಫ್ರೆಂಡ್ಸ್, ಮೊನ್ನೆ ಒಬ್ಬರು ನಮ್ಮ ಪರಿಚಯದವರು ಬಂದಿದ್ದರು. ಮೊದಲು ನಮ್ಮ ಹತ್ರ ಹೌಸ್ ಹೆಲ್ಪ್ ಆಗಿ ಅವರು ಕೆಲಸ ಮಾಡ್ತಾಯಿದ್ರು. ಮಕ್ಕಳಿಗೆ ರಿಸಲ್ಟ್ ಬಂದಿದೆ ಅಂತ ಆವತ್ತಿನ ದಿವಸ 2 ಮಕ್ಕಳನ್ನು ಕರ್ಕೊಂಡು ಬಂದಿದ್ದರು. ಒಬ್ಬರು ಫಸ್ಟ್ ಸ್ಟ್ಯಾಂಡರ್ಡಿಗೆ ಹೋಗೋದು, ಇನ್ನೊಬ್ಬ 4th ಸ್ಟ್ಯಾಂಡರ್ಡಿಗೆ ಹೋಗೋದು. ಹೀಗೆ ಮಾತಾಡಿ ರಿಸಲ್ಟ್ ಪಾಸ್ ಆಗಿದ್ದಾರಲ್ಲ, ಸ್ವಲ್ಪ ಐಸ್ ಕ್ರೀಮ್ ತಿನ್ನಿ ಅಂತ ಕೊಡುವಾಗ ಅವ್ರು ಹೇಳ್ತಾರೆ, ಬೇಡ ಮೇಡಮ್, ಸ್ವೀಟ್ ತಿಂದ ತಕ್ಷಣ ಮಕ್ಕಳಿಗೆ ಹುಳ ಆಗುತ್ತೆ. ನಾನು ಹೇಳಿದೆ, ಹೇಗೆ ಗೊತ್ತಾಗುತ್ತೆ ನಿನಗೆ? ಇಲ್ಲ, ಅವರ ಮೋಷನಲ್ಲಿ ಸಣ್ಣ ಸಣ್ಣ ಹುಳಗಳು ಕಾಣುತ್ತೆ ಅಂತ, ಪಿನ್ ವಾಮ್ಸ್. ಫ್ರೆಂಡ್ಸ್, ಎಲ್ಲರಿಗೂ ಗೊತ್ತಿದೆ ನಮಗೆ ಸ್ವೀಟಲ್ಲಿ ಹುಳ ಇರೋದಿಲ್ಲ. ಆದರೆ ಹುಳ ಹೇಗೆ ಬರ್ತದೆ ಅಂತ ಅವಳಿಗೆ ಫುಲ್ ಕ್ಲಾಸ್ ತೊಗೊಂಡೆ. ಆಮೇಲೆ ಅವರಿಗೆ ಹೇಳಿದೆ, ಚೆನ್ನಾಗಿ ಕೈಯನ್ನು ತೊಳೀರಿ, ಮಕ್ಕಳಿಗೆ ಕಲಿಸಿ ಸೋಪ್ ಮತ್ತು ನೀರಲ್ಲಿ ಕೈ ತೊಳಿಲಿಕ್ಕೆ. ಎಲ್ಲ ಮಕ್ಕಳಿಗೂ ಕಲಿಸಿ, ನೀವು ಕೂಡ ಮಾಡಿ. ಹಾಗೆ ನಿಯಮಿತವಾಗಿ ಡಾಕ್ಟ್ರ್ ಅಡ್ವೈಸ್ ಅಂತೆ ಡಿವರ್ಮಿಂಗ್ ಟ್ಯಾಬ್ಲೆಟ್ಸ್ ಕೊಡಿ, ಮಕ್ಕಳಿಗೆ ಸಿರಪ್ ಕೊಡಿ, ತೊಗೊಳ್ತಾನೆ ಇರಿ ಅಂತ. ಫ್ರೆಂಡ್ಸ್, ಇವತ್ತು ಮೇ 5 ವರ್ಲ್ಡ್ ಹ್ಯಾಂಡ್ ಹೈಜೀನ್ ಡೇ. WHO ಹೇಳ್ತಾ ಇದೆ, ಸೇವ್ ಲೈಫ್ಸ್, ಕ್ಲೀನ್ ಯುವರ್ ಹ್ಯಾಂಡ್ಸ್. ಬರೀ ಕೈಗಳನ್ನು ಸ್ವಚ್ಛ ಮಾಡೋದ್ರಿಂದ ನಾವು ಎಷ್ಟೇ ರೋಗ ಬರುವುದನ್ನು ತಡಿಬೋದು. ಕೋವಿಡ್ ಟೈಮಲ್ಲಿ, ಕೊರೋನಾ ಟೈಮಲ್ಲಿ ನಾವು ಎಲ್ಲರೂ ಕಲ್ತಿದ್ದೇವೆ. ಇಡೀ ಪ್ಯಾಂಡಮಿಕ್ ರಕ್ಷಣೆ ಕೂಡ ಸಿಂಪಲ್ ಹ್ಯಾಂಡ್ ವಾಷಿಂಗ್ ಹೆಲ್ಪ್ ಆಗಿತ್ತು. ಅದೇ ಥರ ಈ ಸಿಂಪಲ್ ಹ್ಯಾಂಡ್ ಹೈಜೀನ್ ಅಥವಾ ಹ್ಯಾಂಡ್ ಕ್ಲೀನ್ ಮಾಡೋದ್ರಿಂದ ಬರುವ ರೋಗಗಳಾದ ಡಯರಿಯಾ, ಡಿಸೆಂಟ್ರಿ, ಕಾಲೆರಾ, ಟೈಫಾಯ್ಡ್, ಹೆಪಟೈಟಿಸ್, ಫ್ಲೂ ಕೂಡ ಇವನ್ ಅದನ್ನು ಕೂಡ ತಡಿಬೋದು. ಈ ಕೈಗಳನ್ನು ಯಾವಾಗೆಲ್ಲ ತೊಳಿಬೇಕಪ್ಪ ಅಂದರೆ, ನಾವು ಸಾಮಾನ್ಯರು ಪಬ್ಲಿಕ್ಕಿಗೆ ಬೇರೆ ಥರ ಕೈ ತೊಳೆಯೋದು, ಹಾಸ್ಪಿಟ್ಲಲ್ಲಿ ಕೆಲಸ ಮಾಡುವ ನರ್ಸ್ ಮತ್ತು ಇತರರಿಗೆ ತೊಳೆಯುವ ರೀತಿ ಬೇರೆ, ಹಾಗೂ ಆಪ್ರೇಷನ್ ಮಾಡುವ ಮೊದಲು ಸರ್ಜಿಕಲ್ ಹ್ಯಾಂಡ್ ಕ್ಲೀನಿಂಗ್ ಬೇರೆ. ಆದರೆ ನಾವು ಕಮ್ಯುನಿಟಿಯಲ್ಲಿ ಕಾಮನ್ ಮ್ಯಾನ್ ಹೇಗೆ ಕೈ ತೊಳೆಯೋದು ಅಂತ ನೋಡುವ. ಯಾವ ಸಿಚುವೇಷನಲ್ಲಿ ನಾವು ಕೈ ತೊಳಿಬೇಕಂದ್ರೆ, ಊಟ ಮಾಡುವ ಮೊದಲು, ಅಡುಗೆ ಮಾಡುವ ಮೊದಲು, ಟಾಯ್ಲೆಟ್ಗೆ ಹೋದ ನಂತರ, ಮಕ್ಕಳನ್ನು ಕ್ಲೀನ್ ಮಾಡಿದ ನಂತರ, ಮತ್ತು ಪ್ರಾಣಿಗಳನ್ನು ಮುಟ್ಟಿದರೆ ಅಥವಾ ಈ ಥರ ಏನಾದರೂ ಸ್ವಚ್ಛ ಇಲ್ಲದ ಸರ್ಫೇಸ್ ನಾವು ಮುಟ್ಟಿದರೆ ಮೊದಲು ಕೈ ತೊಳೆಯುವ ಪರಿಪಾಠ ಇಟ್ಕೊಳ್ಬೋದು. ಇದು ಕೈ ತೊಳಿಲಿಕ್ಕೆ ಕೇವಲ 20 ಸೆಕೆಂಡ್ಸ್ ಸಾಕಾಗುತ್ತೆ. ನೀರಲ್ಲಿ ಒದ್ದೆ ಮಾಡಿ ಸೋಪ್ ಹಾಕಿ ಅಂಗೈ ಮತ್ತು ಹಿಂಬದಿ ಎಲ್ಲ ಬೆರಳುಗಳ ನಡುವೆ ಹಾಗೂ ಆ ನಕ್ಕಲಿ ಏರಿಯಾ ಮತ್ತು ತೋರು ಬೆರಳು ಮತ್ತು ಇದು ಹೆಬ್ಬೆರಳು ಮತ್ತು ಫಿಂಗರ್ ಟಿಪ್ಸ್ ಎಲ್ಲ ಚೆನ್ನಾಗಿ ತಿಕ್ಕಿ ನೀರಿನಲ್ಲಿ ತೊಳೆದು ಹ್ಯಾಂಡ್ ವಾಶ್ 20 ಸೆಕೆಂಡಲ್ಲಿ ಸ್ವಚ್ಛ ಟವೆಲಿಂದ ಒರೆಸ್ಬೇಕು. ಇದು ಹ್ಯಾಂಡ್ ಹೈಜೀನ್ ಮನೆಯಲ್ಲಿ, ಸ್ಕೂಲ್ಗಳಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ಬೋದು. ಎಲ್ಲರಿಗೂ ಗೊತ್ತಿದೆ, ಪಬ್ಲಿಕ್ ಟಾಯ್ಲೆಟಲ್ಲಿ ನೀರು ಕೂಡ ಇರುವುದಿಲ್ಲ. ಸೊ ಪಾಲಿಸಿ ಮೇಕರ್ಸ್ ಹಾಗೂ ಸಿಸ್ಟಮ್ ಬೇಸಿಕ್ ಒಂದು ನೀರು ಫೆಸಿಲಿಟಿ ಕೊಟ್ಟರೆ ಎಷ್ಟೋ ರೋಗಗಳಿಂದ ಜನರನ್ನು ಕಾಪಾಡ್ಬೋದು. ಒಳ್ಳೆಯ ಆರೋಗ್ಯ ಹಾಗೂ ಒಳ್ಳೆಯ ಸೊಸೈಟಿ ಕೊಡ್ಬೋದು. ಥ್ಯಾಂಕ್ ಯು.